ಅವರಿಗೆ ದೇಶನೇ ಮುರಿದು ದೇಶಕ್ಕೆ ಸಂಬಂಧಿಸಿದಂತೆ ಏನ್ ಮಾಡಕ್ಕೂ ಕೂಡ ರೆಡಿ ಆಗಿರ್ತಾರೆ ಅವರು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ತಮ್ಮ ಮಗ ಡೊನಾಲ್ಡ್ ಟ್ರಂಪ್ ಜೂನಿಯರ್ ಅವರ ವಿವಾಹದಿಂದ ದೂರ ಉಳಿಯಲು ನಿರ್ಧಾರ ಮಾಡಿದ್ದಾರೆ. ಬಹಮಾಸ್ ದ್ವೀಪದಲ್ಲಿ ಡೊನಾಲ್ಡ್ ಟ್ರಂಪ್ ಜೂನಿಯರ್ ಹಾಗೆ ಬೆಟಿನಾ ಆಂಡರ್ಸನ್ ಅವರ ಮದುವೆ ಆಗ್ತಾ ಇದೆ. ಪ್ರಸ್ತುತ ಪರಿಸ್ಥಿತಿಯನ್ನ ಟ್ರಂಪ್ ಅವರು ಅತ್ಯಂತ ಪ್ರಮುಖ ಅವಧಿ ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಯಾಕೆ ಅದನ್ನು ಹೇಳಿದ್ದಾರೆ? ಯುಎಸ್ ಮಿಲಿಟರಿಯು ಈಗಾಗಲೇ ತನ್ನ ದೈತ್ಯ ವಿಮಾನ ವಾಹಕ ಯುದ್ಧ ನೌಕೆ ಮತ್ತು ಅದರ ಬೆಂಗಾವಲು ಸಶಸ್ತ್ರ ನೌಕೆಗಳನ್ನ ಕಳಿಸಿದೆ ಸಮುದ್ರದತ್ತ. ಹಾಯ್ ಹಲೋ ನಮಸ್ಕಾರ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಂಬಂಧಪಟ್ಟಂತೆ ಆಗಾಗ ಏನಾದ್ರೂ ಒಂದು ವಿಚಾರಗಳು ವೈರಲ್ ಆಗ್ತಾನೆ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಹಠಮಾರಿ ಸ್ವಭಾವ ಆಗಿರ್ಬೋದು, ಅವರಿಗೆ ಅಪಾರ ಆಸ್ತಿ ಇದ್ದಂತೆ ಅನ್ನೋದಾಗಿರ್ಬೋದು, ಅಥವಾ 3 ಮದ್ವೆ ಆಗಿದ್ದಾರೆ ಅನ್ನುವಂತಹ ವಿಷಯ ಆಗಿರ್ಬೋದು. ಅಷ್ಟೇ ಅಲ್ಲದೆ ಆಗಾಗ ಏನಾದ್ರೂ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾನೆ ಇರ್ತಾರೆ. ಅವರಿಗೆ ದೇಶನೇ ಮುರಿದು ದೇಶಕ್ಕೆ ಸಂಬಂಧಿಸಿದಂತೆ ಏನ್ ಮಾಡಕ್ಕೂ ಕೂಡ ರೆಡಿ ಆಗಿರ್ತಾರೆ ಅವರು. ಈಗ ಅವ್ರ ಕುರಿತಾದಂತಹ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ, ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮಗನ ಮದುವೆಗಿಂತ ದೇಶವೇ ಮೊದಲು. ಇರಾನ್ ಯುದ್ಧದ ಹಿನ್ನೆಲೆಯಲ್ಲಿ ಸ್ವಂತ ಪುತ್ರನ ವಿವಾಹಕ್ಕೆ ಟ್ರಂಪ್ ಅವರು ಗೈರ್ ಹಾಜರಾಗಿದ್ದಾರೆ. ಇರಾನ್ ಜೊತೆಗಿನ ಯುದ್ಧದ ಭೀತಿ ಮತ್ತೆ ಜಾಗತಿಕ ರಾಜಕೀಯ ಬಿಕ್ಕಟ್ಟಿನ ಕಾರಣದಿಂದಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ತಮ್ಮ ಮಗ ಡೊನಾಲ್ಡ್ ಟ್ರಂಪ್ ಜೂನಿಯರ್ ಅವರ ವಿವಾಹದಿಂದ ದೂರ ಉಳಿಯಲು ನಿರ್ಧಾರ ಮಾಡಿದ್ದಾರೆ. ಹೀಗಿದು ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಸೊ ಈ ಒಂದಷ್ಟು ಸಿಚುವೇಶನ್ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಇರಾನ್ ಮತ್ತೆ ಅಮೆರಿಕ ನಡುವಿನ ಯುದ್ಧ ಹಾಗೆ ಜಾಗತಿಕ ರಾಜಕೀಯ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅತ್ಯಂತ ಮಹತ್ವದ ನಿರ್ಧಾರ ಒಂದನ್ನ ತೆಗೆದುಕೊಂಡಿರುವಂತದ್ದು. ಯೂಶಲಿ ನಾವು ನಮ್ಮ ಅಣ್ಣನ ಮದ್ವೆನೋ ಅಕ್ಕನ ಮದ್ವೆನೋ ಅಥವಾ ಸಮಥಿಂಗ್ ನಮ್ಮ ಫ್ಯಾಮಿಲಿ ಮದ್ವೆ ಇದ್ರೇನೆ ನಾವು ಹೋಗ್ತೀವಿ. ಆದ್ರೆ ಇವರು ಸ್ವಂತ ಮಗುನ ಮದ್ವೆಗೂ ಕೂಡ ಹೋಗ್ತಾ ಇಲ್ಲ. ಈ ವಾರದ ಅಂತ್ಯದಲ್ಲಿ ಬಹಮಾಸ್ ನಲ್ಲಿ ನಡೆಯಲಿರುವಂತಹ ತಮ್ಮ ಹಿರಿಯ ಮಗ ಡೊನಾಲ್ಡ್ ಟ್ರಂಪ್ ಜೂನಿಯರ್ ಅವರ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ ಅನ್ನುವುದು ಡೊನಾಲ್ಡ್ ಟ್ರಂಪ್ ಅವರು ಅಧಿಕೃತವಾಗಿ ಖಚಿತಪಡಿಸಿದ್ದಾರೆ. ದೇಶದ ಮೇಲಿನ ಪ್ರೀತಿ ಆಗಿರಬಹುದು, ಜೊತೆಗೆ ಪ್ರಸ್ತುತ ಸರ್ಕಾರದ ಜವಾಬ್ದಾರಿಗಳು ಈ ಸಮಯದಲ್ಲಿ ವಾಷಿಂಗ್ಟನ್ ತೊರೆಯಲು ನನಗೆ ಅನುಮತಿ ನೀಡ್ತಾ ಇಲ್ಲ ಅಂತ, ನಾನು ಮದ್ವೆಗೆ ಹೋಗ್ತಾ ಇಲ್ಲ. ಬಹಳ ಅವರು ಏನೋ ಖುಷಿಯಿಂದ ಏನೋ ಹೇಳ್ಕೊಂತಾ ಇಲ್ಲ, ಈ ವಿಷಯನ ಬಹಳ ಭಾವುಕರಾಗಿದ್ದಾರೆ. ಜೊತೆಗೆ ಇರಾನ್ ಯುದ್ಧದ ಭೀಕರ ಪರಿಸ್ಥಿತಿಯಿಂದಾಗಿ ಮಗನ ಮದುವೆಗೆ ಇದು ಸರಿಯಾದಂತಹ ಟೈಮ್ ಕೂಡ ಅಲ್ಲ. ಟ್ರಂಪ್ ಒಂದು ದಿನದ ಹಿಂದಷ್ಟೇ ಈ ವಿಚಾರದ ಸಂಬಂಧಪಟ್ಟಂತೆ ಸುಳಿವನ್ನ ನೀಡಿರ್ತಾರೆ. ಈ ವಾರಾಂತ್ಯದಲ್ಲಿ ಬಹಮಾಸ್ ದ್ವೀಪದಲ್ಲಿ ಡೊನಾಲ್ಡ್ ಟ್ರಂಪ್ ಜೂನಿಯರ್ ಹಾಗೆ ಬೆಟಿನಾ ಆಂಡರ್ಸನ್ ಅವರ ಮದುವೆ ಆಗ್ತಾ ಇದೆ, ವಿವಾಹ ನಿಶ್ಚಯವಾಗಿರುವುದು. ಟ್ರುತ್ ಸೋಷಿಯಲ್ ನಲ್ಲಿ ಟ್ರಂಪ್ ಬರೆದಿದ್ದೇನು ಹಾಗಾದ್ರೆ ಆದ್ರೆ ತಮ್ಮದೇ ಮಾಲೀಕತ್ವದ ಟ್ರುತ್ ಸೋಷಿಯಲ್ ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಪೋಸ್ಟ್ ಅನ್ನ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ದಾರೆ. ನನ್ನ ಮಗ ಡಾನ್ ಜೂನಿಯರ್ ಮತ್ತು ನಮ್ಮ ಟ್ರಂಪ್ ಕುಟುಂಬದ ಹೊಸ ಸದಸ್ಯರಾಗಲಿರುವಂತಹ ಆತನ ಭಾವಿ ಪತ್ನಿ ಬೆಟಿನಾ ಅವರೊಂದಿಗೆ ಇರ್ಲಿಕ್ಕೆ ನನಗೆ ಬಹಳ ಆಸೆ ಇತ್ತು, ನನಗೆ ಖುಷಿ ಇತ್ತು, ಹೋಗ್ಬೇಕು ಅಂತ ಅನಿಸಿತ್ತು. ಸ್ವತಃ ನಾನು ಅಪ್ಪ. ಆದ್ರೆ ಪ್ರಸ್ತುತ ಸರ್ಕಾರದ ತುರ್ತು ಪರಿಸ್ಥಿತಿಗಳು, ಜೊತೆಗೆ ಅಮೆರಿಕ ದೇಶದ ಮೇಲಿನ ನನ್ನ ಅಪಾರ ಪ್ರೀತಿ, ನನ್ನ ಜವಾಬ್ದಾರಿ ಅದಕ್ಕೆ ಅವಕಾಶ ನೀಡ್ತಾ ಇಲ್ಲ ಅಂತ ಬದ್ಕೊಂಡಿದ್ದಾರೆ. ಮುಂದುವರೆದು ಅವರು ಮಾತಾಡಿದ್ದಾರೆ, ಈ ಅತ್ಯಂತ ನಿರ್ಣಾಯಕ ಹಾಗೂ ಮಹತ್ವದ ಸಮಯದಲ್ಲಿ ನಾನು ವಾಷಿಂಗ್ಟನ್ DC ಅಲ್ಲೇ ಉಳ್ಕೊಳ್ತೀನಿ, ಅಂದ್ರೆ ವೈಟ್ ಹೌಸ್ ನಲ್ಲೇ ನಾನು ಇರ್ತೀನಿ. ಇದು ಕೂಡ ಖಚಿತ ಆಗಿದೆ. ದೇಶದ ದೃಷ್ಟಿಯಿಂದ ಅತ್ಯಗತ್ಯ ಅಂತ ಕೂಡ ಅವ್ರು ಹೇಳಿದ್ದಾರೆ. ಡಾನ್ ಮತ್ತೆ ಬೆಟಿನಾಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಅಂತ ಕೂಡ ತಿಳಿಸಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯನ್ನ ಟ್ರಂಪ್ ಅವರು ಅತ್ಯಂತ ಪ್ರಮುಖ ಅವಧಿ ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಯಾಕೆ ಅದನ್ನು ಹೇಳಿದ್ದಾರೆ? ನಿಖರ ಕಾರಣವನ್ನು ಕೂಡ ಬಹಿರಂಗಪಡಿಸದೇ ಇದ್ರು. ನಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ, ಮಧ್ಯಪ್ರಾಚ್ಯ ಯುದ್ಧವನ್ನ ಕೊನೆಗಾಣಿಸುವಂತಹ ಶಾಂತಿ ಮಾತುಕತೆಗಳು ಸದ್ಯಕ್ಕೆ ಒಂದಷ್ಟು ಅಂತಿಮ ಹಂತಕ್ಕೆ ಆಲ್ರೆಡಿ ಬಂದಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಇರಾನ್ ದೇಶವು ಸದ್ಯ ಅಮೆರಿಕ ನೀಡಿರುವಂತಹ ಹೊಸ ಶಾಂತಿ ಪ್ರಸ್ತಾಪವನ್ನ ಪರಿಶೀಲಿಸ್ತಾ ಇದೆ. ಇದೇ ವೇಳೆ ಸಂಧಾನಕಾರನ ಪಾತ್ರ ವಹಿಸಿರುವಂತಹ ಪಾಕಿಸ್ತಾನದ ಪ್ರಭಾವಿ ಸೇನಾ ಮುಖ್ಯಸ್ಥರು ತುರ್ತಾಗಿ ಟೆಹರಾನ್ ನತ್ತ ಅಂದ್ರೆ ಇರಾನ್ ರಾಜಧಾನಿಯತ್ತ ಮುಖ ಮಾಡಿದ್ದಾರೆ. ಕ್ಯೂಬಾ ಜೊತೆಗೂ ಕೂಡ ಹೆಚ್ಚಿನ ಉದ್ವಿಗ್ನತೆ ಸಜ್ಜಾದಂತಹ ಯುದ್ಧ ನೌಕೆಗಳು, ಮತ್ತೊಂದ್ ಕಡೆ ಕಮ್ಯುನಿಸ್ಟ್ ಆಡಳಿತದಲ್ಲಿ ಇರುವಂತಹ ಕ್ಯೂಬಾ ದೇಶದ ಮೇಲೂ ಕೂಡ ಅಮೆರಿಕ ತನ್ನ ಒತ್ತಡವನ್ನ ತೀವ್ರಗೊಳಿಸಿದೆ. ಕ್ಯೂಬಾದ ಮಾಜಿ ಅಧ್ಯಕ್ಷ ರೌಲ್ ಕ್ಯಾಸ್ಟ್ರೋ ವಿರುದ್ಧ ಅಮೆರಿಕ ನ್ಯಾಯಾಲಯ ದೋಷಾರೋಪಣೆ ಪಟ್ಟಿ ದಾಖಲಿಸಿದೆ. ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂತಂದ್ರೆ ಯುಎಸ್ ಮಿಲಿಟರಿಯು ಈಗಾಗಲೇ ತನ್ನ ದೈತ್ಯ ವಿಮಾನ ವಾಹಕ ಯುದ್ಧ ನೌಕೆ ಮತ್ತು ಅದರ ಬೆಂಗಾವಲು ಸಶಸ್ತ್ರ ನೌಕೆಗಳನ್ನ ಕಳಿಸಿದೆ ಸಮುದ್ರದತ್ತ. ಇಂತಹ ಯುದ್ಧ ಸದೃಶ ವಾತಾವರಣ ಇರುವಾಗ ದೇಶ ಬಿಟ್ಟು ನನಗೆ ಕೂರೋಕ್ ಆಗೋದಿಲ್ಲ ಅಂತ ಟ್ರಂಪ್ ಅವರು ನಿರ್ಧಾರ ಮಾಡಿದ್ದಾರೆ. ಸೊ ಟ್ರಂಪ್ ಅವರಿಗೆ ನಾನು ಆಗ್ಲೇ ಹೇಳ್ದಂಗೆ 3 ಜನ ಹೆಂಡತಿ ಇದ್ದಾರೆ.
ಅದರಲ್ಲಿ ಮೊದಲನೇವರು ಇವಾನಾ ಟ್ರಂಪ್ ಅವರ ಇವಾನಾ ಟ್ರಂಪ್ ಇವರು ಮೊದಲ ಪತ್ನಿ, ಮಾಜಿ ಮಾಡೆಲ್ ಹಾಗೆ ಉದ್ಯಮಿಯಾಗಿದ್ರು ಇವರನ್ನ ಟ್ರಂಪ್ ಅವರು 1977ರಲ್ಲಿ ವಿವಾಹವಾಗ್ತಾರೆ. ಇವರಿಗೆ 3 ಮಕ್ಕಳಿದ್ದಾರೆ. ಅದು ಡೊನಾಲ್ಡ್ ಜೂನಿಯರ್, ಇವಾಂಕಾ ಮತ್ತು ಎರಿಕ್ ಅಂತ. ಇವರ ಡಿವೋರ್ಸ್ 1992ರಲ್ಲಿ ಆಗುತ್ತೆ. ಇವಾನ್ ಅವರು 2002ರಲ್ಲಿ ನಿಧನರಾಗ್ತಾರೆ. ಮಾರ್ಲಾ ಮೇಪಲ್ಸ್ ಅವನವರು 2ನೇ ಪತ್ನಿ, ನಟಿ ಹಾಗೂ ಟಿವಿ ಆಂಕರ್ ಆಗಿರ್ತಾರೆ ಇವರು. ಮಾರ್ಲಾ ಅವರನ್ನ ಟ್ರಂಪ್ ಅವರು 1993ರಲ್ಲಿ ಮದುವೆ ಆಗ್ತಾರೆ. ಇವರಿಗೆ ಟಿಫಾನಿ ಟ್ರಂಪ್ ಅನ್ನುವಂತಹ ಮಗಳು ಕೂಡ ಇದ್ದಾರೆ. ಇವರು 1999ರಲ್ಲಿ ವಿಚ್ಛೇದನವನ್ನ ಪಡ್ಕೊಳ್ತಾರೆ. ಮೆಲಾನಿಯಾ ಟ್ರಂಪ್ ಇವರು 3ನೇ ಹೆಂಡತಿ. ಪ್ರಸ್ತುತ ಅಮೆರಿಕದ ಪ್ರಥಮ ಮಹಿಳೆಯಾಗಿರುವಂತಹ ಮೆಲಾನಿಯಾ ಅವರು ಜನವರಿ 2005ರಲ್ಲಿ ಇವರಿಬ್ರು ಮದುವೆ ಆಗುತ್ತೆ. ಇವರಿಗೆ ಬ್ಯಾರನ್ ಟ್ರಂಪ್ ಎಂಬ ಮಗನಿದ್ದಾನೆ. ನೋಡಿ, ಸ್ವತಃ ಟ್ರಂಪ್ ಅವರೇ ಹೇಳ್ಕೊಂಡಿರುವಂತಹ ಪ್ರಕಾರ ತನ್ನ ಮಗನ ಮದುವೆಗೂ ಕೂಡ ಅವರು ಹೋಗ್ತಾ ಇಲ್ಲ. ಸೊ ಇದನ್ನೇನು ಯುದ್ಧ ಅಂತಿಮ ಹಂತದಲ್ಲಿದೆ. ಸೊ ಅದರ ಮಾತುಕತೆ ನನಗೆ ಈ ಟೈಮ್ ಬಹಳ ಪ್ರೀಶಿಯಸ್. ಸೊ ಹಾಗಾಗಿ ನನ್ನ ಮಗನ ಮದುವೆಗೂ ನಾನು ಹೋಗ್ತಾ ಇಲ್ಲ. ಆದ್ರೆ ನಾನು ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ. ನನ್ನ ಫ್ಯಾಮಿಲಿಗೆ ಸೊಸೆಯನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಅಂತ ಟ್ರಂಪ್ ಅವರು ಹೇಳ್ಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.